ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಗೊಂದಲ ಒಳಜಗಳ ಇದೆಲ್ಲದಕ್ಕೂ ಮದ್ದೆರಿಯೋದಕ್ಕೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಸುರ್ಜೇವಾಲಾ ಅವರನ್ನ ಕಳಿಸ್ಕೊಡ್ತಾ ಇದೆ. ಸುರ್ಜೇವಾಲಾ ಜೊತೆಗೆ 1-to-1 ಮೀಟಿಂಗ್ ನಡೆಸೋದಕ್ಕೆ ಶಾಸಕರು ಕೂಡ ತಯಾರಿಯಲ್ಲಿದ್ದಾರೆ. ಯಾರ್ಯಾರಿದ್ದಾರೆ ಲಿಸ್ಟಲ್ಲಿರುವಂಥವ್ರದಲ್ಲಿ ಯಾರ ಪೈಕಿ ಯಾರದ್ದು ಅಸಮಾಧಾನ ಯಾವ ರೀತಿ ಇದೆ ಎಲ್ಲ ಡೀಟೇಲ್ಸ್ ನಾವು ಕೊಡ್ತೀವಿ. ಅಸಮಾಧಾನಿತರ ಜೊತೆಗೆ ಮಾತನಾಡುವ ಸಮಯವನ್ನು ಅಂತೂ ಇಂತೂ ಕಾಂಗ್ರೆಸ್ನ ಹೈಕಮಾಂಡ್ನ ಪ್ರತಿನಿಧಿಯಾಗಿ ಸುರ್ಜೇವಾಲಾ ಅವರು ತೋರಿಸ್ತಾರೆ. ಬೆಂಗಳೂರಿಗೆ ಇವತ್ತು ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. 3 ದಿನ ಬೆಂಗಳೂರಿನಲ್ಲೇ ಇವರು ಠಿಕಾಣಿಯನ್ನ ಹೂಡ್ಲಿಕ್ಕಿದ್ದಾರೆ. ಅಸಮಾಧಾನಿತ ಶಾಸಕರ ಪಟ್ಟಿಯನ್ನ ಹೈಕಮಾಂಡ್ ರೆಡಿ ಮಾಡಿಕೊಂಡಿದೆ. ಬರೋಬ್ಬರಿ 30ರಿಂದ 40 ಶಾಸಕರ ಪಟ್ಟಿಯನ್ನು ರೆಡಿ ಮಾಡಿ ನಿಮ್ಗೆ ಇಂತಿಷ್ಟು ಟೈಮು ಮಾತಾಡ್ರಪ್ಪ ಅಂತ ಇವತ್ತು ಕೇಳಿಸ್ಕೊಳ್ತಾರಂತೆ. ಶಾಸಕರು ಏನೇನು ಹೇಳ್ತಾರೆ ಅಂತ ಒಬ್ಬೊಬ್ಬರಿಗೆ 20ರಿಂದ 30 ನಿಮಿಷ ಸಮಯವನ್ನ ನಿಗದಿ ಮಾಡಿದ್ದಾರೆ. ಆಶ್ಚರ್ಯ ಅಂತ ಅನಿಸೋದು ಏನಂದ್ರೆ ಮೊದಲನೇ ದಿನ ಈಗ 8 ಶಾಸಕರಿಗೆ ಬುಲಾವ್ ನೀಡಿದ್ದಾರೆ ಸುರ್ಜೇವಾಲಾ. ಇವತ್ತೇನು 11-11ವರೆಗೆ ಬರ್ತಾರಂತೆ. ಸರ್ಕಾರ ಸಚಿವರ ವಿರುದ್ಧ ಸಿಡಿದೆದ್ದ ಶಾಸಕರಿಗೆ, ಬಹಿರಂಗವಾಗಿ ಸಿಡಿದೆದ್ದ ಶಾಸಕರಿಗೆ ಮೊದಲ ಆದ್ಯತೆ. ಜಮೀರ್ ಇಲಾಖೆ ವಿರುದ್ಧ ಮಾತನಾಡಿದರು BR ಪಾಟೀಲ್ ಅವರು. ಆಮೇಲೆ ರಾಜು ಕಾಗೆ ಮಾತನಾಡಿದರು. ಇಬ್ಬರಿಗೂ ಅರ್ಧ ಗಂಟೆ ಟೈಮ್ ಕೊಡ್ತಾರಂತೆ. ಆನಂತರ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ಶಾಸಕರಿಗೆ ಬುಲಾವ್ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಿರುದ್ಧ ಇವರೆಲ್ಲ ಅಸಮಾಧಾನಗೊಂಡಿದ್ದರು. ಹಾಗಾಗಿ ಹಳೆ ಮೈಸೂರು ಭಾಗದ ಶಾಸಕರ ಅಭಿಪ್ರಾಯ ಕೇಳೋದಕ್ಕೆ ಬುಲಾವ್ ನೀಡಿದ್ದಾರೆ. ಸೊ ಯಾರ್ಯಾರು ದೂರು ದುಮ್ಮಾನ ಕೊಡೋದಕ್ಕೆ ಮುಂದಾಗಿರೋದು? ಮಾಲೂರು ಶಾಸಕ ನಂಜೇಗೌಡ, ಅದಾದಮೇಲೆ BR ಪಾಟೀಲ್ ಗೊತ್ತೇ ಇದೆ ನಿಮಗೆ, ಆಳಂದ ಶಾಸಕರು ಹಾಕ್ದಂತಹ ಬಾಂಬು ಯಾವ ರೀತಿ ಕಂಪನವನ್ನು ಉಂಟು ಮಾಡ್ತು ಅಂತ. ಕಾಗವಾಡದ ಶಾಸಕ ರಾಜು ಕಾಗೆ, ಜೊತೆಗೆ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕರು, ಇವ್ರಿಗೂ ಕೂಡ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟು. KGF ಶಾಸಕಿ ರೂಪಕಲಾ ಅವರನ್ನ ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ. ಹಾಗೆ ಬಾಗೇಪಲ್ಲಿ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿಗೂ ಕೂಡ ಬುಲಾವ್ ಹೋಗಿದೆ. ಇದ್ರ ಜೊತೆಗೆ ನಾರಾಯಣ ಸ್ವಾಮಿ, ಬಂಗಾರಪೇಟೆ ಶಾಸಕರು ಇವರು ಕೂಡ ಇರ್ತಾರೆ ಮೀಟಿಂಗ್ನಲ್ಲಿ. ಕೊತ್ತೂರು ಮಂಜುನಾಥ್ ಇವರು ಕೂಡ 1-to-1 ಮೀಟಿಂಗ್ನಲ್ಲಿ ಇರ್ತಾರೆ. ಸೊ ಯಾರ್ಯಾರು ಯಾವ ರೀತಿ ಪವರ್ಫುಲ್ ಮೆಸೇಜನ್ನು ಸೆಂಡ್ ಮಾಡ್ತಾರೆ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. BR ಪಾಟೀಲ್ ಮತ್ತು ರಾಜು ಕಾಗೆ ಅವರದ್ದು ಅಸಮಾಧಾನ ಎಲ್ರಿಗೂ ಅಂಡರ್ಸ್ಟುಡ್ ಆಗಿತ್ತು. ಈಗ ಉಳಿದಂತಹ ಶಾಸಕರ ಪಟ್ಟಿಯನ್ನು ನಾವು ನೋಡ್ತಾ ಇದ್ವಲ್ಲ, ಇವರೆಲ್ಲ ಅವರೇ ಅವಕಾಶವನ್ನು ಕೇಳಿರೋದಾ ಅಥವಾ ಇವರು ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಇವ್ರಿಗೆ ಬುಲಾವ್ ಕೊಟ್ಟಿರೋದಾ? ಏನ್ ಮಾಹಿತಿ ಇದೆ? ಮಮತಾ, ಅವರಿಬ್ಬರ ಕೇಸನ್ನು ಹೊರತುಪಡಿಸಿ ಉಳಿದಂತೆ ಇನ್ನೆರಡು ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಬುಲಾವ್ ಕೊಟ್ಟಿರುವಂಥದ್ದು. ಅಂದ್ರೆ ಒಟ್ಟು ಸುರ್ಜೇವಾಲಾ ಅವರು 3 ದಿನ ಇರ್ತಾರೆ, ಇವತ್ತು ನಾಳೆ ನಾಡಿದ್ದು. ಅಂದರೆ 1ನೇ ತಾರೀಕು 2ನೇ ತಾರೀಕು ಕೂಡ ಇರ್ತಾರೆ ಇಲ್ಲಿ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳು, ನಾಳೆಯೂ ಕೂಡ ಒಂದಷ್ಟು ಜಿಲ್ಲೆಗಳ ಶಾಸಕರನ್ನ ಕರೆದಿದ್ದಾರೆ. ಹಾಗಾಗಿ ಬಹುತೇಕ ಎಲ್ಲ ಜಿಲ್ಲಾವಾರು ಶಾಸಕರುಗಳನ್ನ ಕರೆದು ಮಾತನಾಡಲಿಕ್ಕೆ ಸುರ್ಜೇವಾಲಾ ಮುಂದಾಗಿರುವಂಥದ್ದು. ಶಾಸಕರಿಗೆ ಸಮಯ ನಿಗದಿ ಮಾಡಿದ್ರು. ಅದರಲ್ಲಿ BR ಪಾಟೀಲ್ ಮತ್ತು ರಾಜು ಕಾಗೆ ಅವರ ವಿಚಾರವನ್ನು ಹೊರತುಪಡಿಸಿ ಉಳಿದ ಶಾಸಕರುಗಳ ಜಿಲ್ಲಾವಾರು ಕರೆದಾಗ ಜಿಲ್ಲಾವಾರು ಸಚಿವರ ಜೊತೆ ಏನಾದರೂ ಭಿನ್ನಾಭಿಪ್ರಾಯಗಳಿದಾವ ಅಥವಾ ಉಸ್ತುವಾರಿ ಸಚಿವರುಗಳು ಸರಿಯಾಗಿ ಸ್ಪಂದಿಸ್ತಾ ಇದ್ದಾರಾ ಅಥವಾ ನಿಮ್ಮ ಸಮಸ್ಯೆ ಏನು, ವೈಯಕ್ತಿಕ ಸಮಸ್ಯೆ ಏನು, ಇವೆಲ್ಲವನ್ನು ಕೇಳಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರಿಗೆ ಆ ನಂತರ, ಅಂದರೆ ಮಧ್ಯಾಹ್ನದ ನಂತರ ಬಹುತೇಕ ಉಳಿದ ಶಾಸಕರಲ್ಲಿ ರಾಜು ಕಾಗೆ ಅವರು ಇವತ್ತು ಭೇಟಿ ಆಗಲ್ಲ. ಯಾಕಂದರೆ ರಾಜು ಕಾಗೆ BR ಪಾಟೀಲ್ ಇಬ್ಬರಿಗೆ ಮೊದಲ ಆದ್ಯತೆ ಕೊಡಲಾಗಿತ್ತು. ರಾಜು ಕಾಗೆ ಅವರಿಗೆ ತಡವಾಗಿ ಮಾಹಿತಿ ಹೋಗಿರೋ ಕಾರಣಕ್ಕೆ ನಾಳೆ ಬಂದು ಭೇಟಿ ಆಗ್ತೀನಿ ಅಂತ ಈಗಾಗಲೇ ಸುರ್ಜೇವಾಲಾ ಅವ್ರ ಜೊತೆ ಅವರು ಮಾತುಕತೆ ನಡೆಸಿದಿರುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ BR ಪಾಟೀಲ್ ಇವತ್ತು ಭೇಟಿಯನ್ನು ಆಗ್ತಾರೆ. ಅವರಿಗೊಂದು ಅರ್ಧ ಗಂಟೆ ಸಮಯ ಕೊಟ್ಟಿದ್ದಾರೆ. ಯಾಕೆ ಪದೇ ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಚರ್ಚೆ ಮಾಡ್ತಾರೆ. ಆನಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಉಸ್ತುವಾರಿ ಸಚಿವರುಗಳ ಸ್ಪಂದನೆ ಸರಿ ಇಲ್ಲ ಅಂತ ಕೆಲವು ದೂರುಗಳು ಹೋಗಿದ್ವು ಅನ್ನುವಂಥದ್ದು. ಹಾಗೆ ಆ 2 ಜಿಲ್ಲೆಗಳಿಗೆ ಇವತ್ತು ಆದ್ಯತೆಯನ್ನು ಕೊಡಲಾಗಿದೆ. 2 ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡೋಣ ಅವರು ಯಾವ ರೀತಿ ಇವ್ರನ್ನ ಸಮಾಧಾನ ಮಾಡ್ತಾರೆ ಅಥವಾ ಎಚ್ಚರಿಕೆ ಕೊಟ್ಟು ಹೆದರಿಸಿ ಬೆದರಿಸಿ ಕಳಿಸ್ತಾರ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ, ಅಥವಾ ನಿಜಕ್ಕೂ ಅವ್ರು ರೈಸ್ ಮಾಡಿರೋ ಕ್ವೆಶ್ಚನ್ಗೆ ಮದ್ದರಿಯುವಂತಹ ಕೆಲಸ ಆಗುತ್ತಾ ಭ್ರಷ್ಟಾಚಾರದ ವಿಚಾರದಲ್ಲಿ? ಸುರ್ಜೇವಾಲಾ ಏನು ಮುಲಾಮನ್ನು ಸವರ್ತಾರೆ ಇವರೆಲ್ಲರಿಗೂ ಅಂತಕ್ಕಂಥದ್ದನ್ನು ಕಾದು ನೋಡೋಣ.